ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ರುಚಿಯಾಗಿರ್ತಕ್ಕಂಥ ಟೇಸ್ಟಿಯಾಗಿರ್ತಕ್ಕಂಥ ಕರ್ಜಿಕಾಯಿನ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಬಂದು ನಿಮಗೆ ರೀಚ್ ಆಗುತ್ತೆ. ಇಲ್ಲಿ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಮತ್ತು ಆ ಪೌಡರ್ನ ಹೇಗೆ ನಾವು ಫಿಲ್ ಮಾಡಿ ಕರಿಯೋದು ಅನ್ನೋದನ್ನು ಕೂಡ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಕರ್ಜಿಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ಕೋಬೋದು. ಕೊಬ್ಬರಿ ಕರ್ಜಿಕಾಯಿ ಕೂಡ ಮಾಡ್ಕೋಬೋದು, ಆಮೇಲೆ ಕೇವಲ ಕಡಲೆ ಪೌಡರಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಹಾಗಿದ್ದರೆ ಬನ್ನಿ, ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾನ ನೀಟಾಗಿ ನೋಡ್ಕೊಂಬಿಟ್ಟು, ಅಂದರೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಆಗ ನೀಟಾಗಿ ಫ್ರೈ ಆಗುತ್ತೆ ಶೇಂಗಾ ಬೀಜಗಳು. ಇದಕ್ಕೆ ಬೆಲ್ಲ, ಶೇಂಗಾ ಬೀಜ ಮತ್ತು ನೀವು ಕೊಬ್ಬರಿ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಡಲೆ ಪೌಡರ್ ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿ ಮಕ್ಕಳಿಗೆ ಹೆಲ್ತ್ಗೆಲ್ಲ ಒಳ್ಳೆಯದು ಅಂದರೆ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇವತ್ತಿನ ಕರ್ಜಿಕಾಯಲ್ಲಿ ಎಳ್ಳನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ, ಸಿಮ್ಮಿಗೆ ಇಟ್ಕೊಂಡು ನಾವು ಶೇಂಗಾನ ಫ್ರೈ ಮಾಡುವಾಗ ಈ ರೀತಿಯಾಗಿ ಫ್ರೈ ಆಗ್ತಾಯಿದೆ. ಇದನ್ನು ಜಾಸ್ತಿನೂ ಕೂಡ ಫ್ರೈ ಮಾಡ್ಕೋಬಾರ್ದು, ಕಡಿಮೆನೂ ಕೂಡ ಮಾಡ್ಕೋಬಾರ್ದು. ಅದಕ್ಕೆ ಮಾಡ್ಕೋಬೇಕು. ಒಂದು ಮೀಡಿಯಮ್ ಅದಕ್ಕೆ ನಾವು ಶೇಂಗಾನ ಫ್ರೈ ಮಾಡ್ಕೊಂಡಾಗ ಕರ್ಜಿಕಾಯಿ ಬಂದು ರುಚಿ ಚೆನ್ನಾಗಿರುತ್ತೆ. ಯಾಕೆಂದರೆ ಡೀಪ್ ಫ್ರೈ ಮಾಡ್ತೀವಲ್ಲ ಕರ್ಜಿಕಾಯಿನ, ಆವಾಗೂ ಕೂಡ ಚೆನ್ನಾಗಿ ಬೇಯುತ್ತೆ. ನಾನು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೆ, ಅದನ್ನು ತುರ್ಕೊಂಡಿಲ್ಲ, ಹೆಚ್ಕೊಂಡಿದ್ದೆ. ಇಲ್ಲಿ ತುರಿಯೋದಕ್ಕಿಂತ ಹೆಚ್ಚೋದ್ರಿಂದ ಸ್ವಲ್ಪ ಸಮಯ ಬೇಗ ಸೇವ್ ಆಗುತ್ತೆ, ಜಾಸ್ತಿ ಸೇವ್ ಆಗುತ್ತೆ. ಆಮೇಲೆ ಬೇಗನೂ ಕೂಡ ಆಗುತ್ತೆ ಕೆಲಸ. ತುರಿಬೇಕಾದ್ರೆ ತರಿತರಿಯಾಗಿ ಬರುತ್ತೆ, ಆದರೆ ಸಮಯ ಜಾಸ್ತಿ ಬೇಕಾಗುತ್ತೆ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಶೇಂಗಾ ಬೀಜನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಸಿಪ್ಪೆನ ತೆಗಿತಾ ಇದ್ದೀನಿ. ಅದನ್ನು ತೆಗೆದು ಬಿಟ್ಟು ನಾನು ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಯಾವ ಮೆಥಡ್ ಯೂಸ್ ಮಾಡಿದ್ದೆ ಅಂದರೆ ಜಾಲ್ರಿ ಥರದ್ದು ತೊಗೊಂಡಿದ್ದೆ, ಅದರಲ್ಲಿ ಜರಡಿ ಮಾಡಿಕೊಂಡೆ. ಶೇಂಗಾ ಮತ್ತು ಬೆಲ್ಲನ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಒಣ ಕೊಬ್ಬರಿನೂ ಕೂಡ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವೆಲ್ಲದನ್ನು ಕೂಡ ಒಂದು ಬೌಲ್ ಇದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಂಗ್ ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶೇಂಗಾ ಪೌಡರು, ಬೆಲ್ಲದ ಪೌಡರು ಮತ್ತು ಕೊಬ್ಬರಿ ನಾವು ಏನೇನು ತೊಗೊಂಡಿದ್ವಲ್ಲ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆನ ಸ್ವಲ್ಪ ತೊಗೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಾದ ನಂತರ ಪೌಡರು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಿಮಗೆ ಜಾಸ್ತಿ ಕಡಲೆ ಹಾಕ್ಕೊಳ್ಳೋದಾದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಬಟ್ ನೀವು ಯಾವ ರೀತಿ ತಿನ್ನೋದಕ್ಕೆ ಇಷ್ಟಪಡ್ತೀರಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಹಾಳಿ ಉತ್ಕೋಬೇಕಲ್ವ ಫಿಲ್ ಮಾಡಲಿಕ್ಕೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಇದನ್ನು ನೀರು, ಎಣ್ಣೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕಲಸಿ ಆದ ನಂತರ ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಅಂತೂ ನೆನೆದ್ರೆ ಒಳ್ಳೆಯದು, ಚೆನ್ನಾಗಿ ಬರ್ತವೆ. ಅದಾದ ನಂತರ ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡಿಕೊಂಡು, ಆಮೇಲೆ ಸೂಸ್ಲು ಅಂತ ಹೇಳ್ತೀವಿ ನಾವು, ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಶೇಂಗಾದ ಪೌಡರೆಲ್ಲ, ಅದೇ ರೀತಿಯಾಗಿ ಒಂದು ಲೋಟದಲ್ಲಿ ನಾನು ನೀರನ್ನು ಇಟ್ಕೊಂಡು ಸೈಡಿಗೆಲ್ಲ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ನಮಗೆ ಕರ್ಜಿಕಾಯಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಒಂದು ಮೀಡಿಯಮ್ ಅದಕ್ಕೆ ಉರುಳ್ಳಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕರಿಗಿಡದ ಥರನೇ ಮಾಡಿಕೊಂಡ್ರು ಕೂಡ ಕರ್ಜಿಕಾಯಿಗೆ ಹಾಳೆನ ನಾವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತೀವಿ. ಚಿಕ್ಕದಾಗ್ಬಿಟ್ರೆ ಅದು ಕರಿಗಿಡದ ಥರನೇ ಆಗುತ್ತೆ, ಆಮೇಲೆ ಸಮಯ ಜಾಸ್ತಿ ಬೇಕಾಗುತ್ತೆ. ಕರ್ಜಿಕಾಯಿ ಸ್ವಲ್ಪ ನಮ್ಮ ಸೈಡೆಲ್ಲ ದೊಡ್ಡದಾಗಿ ಮಾಡೋದ್ರಿಂದ ಹಾಳೆನ ನಾನು ಸ್ವಲ್ಪ ದೊಡ್ಡದಾಗಿ ಉದ್ಕೊಂಡೆ. ಈ ಶೇಪಲ್ಲಿ ನೀಟಾಗಿ ಉದ್ಕೋಬೇಕಾಗುತ್ತೆ. ಹೊಸ್ದಾಗಿ ಕಲಿಯೋರಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಈ ರೀತಿಯಾಗಿ ಉದ್ಕೊಳ್ಳೋದಕ್ಕೆ. ಆಲ್ರೆಡಿ ಅದು ಕಲಿತಾದ ನಂತರ ಈಸಿ ಆಗುತ್ತೆ. ಒಂದಾದ ನಂತರ ಒಂದು ನಾವು ಉದ್ದಿ ಹಾಕ್ಕೋಬೋದು. ಒಬ್ಬರೇ ಆದರೆ ಸ್ವಲ್ಪ ಒಂದು 10-15 ಹಾಳೆ ಉದ್ಕೊಂಡು ಫಿಲ್ ಮಾಡ್ಕೋಬೇಕಾಗುತ್ತೆ. ಇಬ್ಬರು ಕೂತ್ರೆ ಚೆನ್ನಾಗಿ. ನೋಡಿ, ಹಾಳೆ ಉದ್ದಿದ್ನೆಲ್ಲ ಅದಕ್ಕೆ ಎಡ್ಜಸ್ಗೆಲ್ಲ ಈ ರೀತಿಯಾಗಿ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ಕಾಟನನ್ನು ಒಂದು ಕಡ್ಡಿಗೆ ಸುತ್ಕೊಂಡ್ಬಿಟ್ಟು ಅದನ್ನು ನೀರು ಹಚ್ಕೊಂಡು ಈ ಥರ ಫಿಲ್ ಮಾಡ್ಕೊಳ್ಳೋದು. ಆ ಮಧ್ಯ ಭಾಗಕ್ಕೆ ನಾವು ಪೌಡರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಆಮೇಲೆ ಅದನ್ನು ಕ್ಲೋಸ್ ಮಾಡೋ ಮೆಥಡ್ ಕೂಡ ಈ ರೀತಿಯಾಗಿ ಎಡ್ಜಸ್ಗೆ ನೀರನ್ನು ಹಚ್ಕೊಂಡಿದ್ವಲ್ಲ ಆ ಎಡ್ಜಸ್ನ ಮಾತ್ರ ನಾವು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಬರಬೇಕು. ಇಲ್ಲಿ ಪೌಡರ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಒಂದು ಸರಿ ಪ್ರೆಸ್ ಮಾಡಿ ನೆಕ್ಸ್ಟ್ ಅದನ್ನು ಇನ್ನೊಂದು ಸರಿ ಪ್ರೆಸ್ ಮಾಡಿದರೆ ನೀಟಾಗಿ ಕೂರುತ್ತೆ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನನಗೆ ಮೊದಲಿಗೆ ಅದು ಎಣ್ಣೆ ನೀಟಾಗಿ ಕಾದಿರಲಿಲ್ಲ, ಸೊ ಹಂಗಾಗಿ ಇದು ಬೇಗ ಎದ್ದು ಬರಲಿಲ್ಲ. ನಾವು ಕರ್ಜಿಕಾಯಿ ಹಾಕಿದ ನಂತರ
ಎಣ್ಣೆ ಚೆನ್ನಾಗಿ ಕಾದಿತ್ತಂದರೆ ಉಬ್ಬಿ ಬರುತ್ತೆ. ಫಸ್ಟಿಗೆ ಹಾಕಿದಾಗ ಟೆಸ್ಟ್ ಮಾಡೋದಕ್ಕೆ ಹಾಕ್ಬಿಟ್ಟೆ ನಾನು. ನೋಡಿ ಇವಾಗ ಎಣ್ಣೆ ಕಾದಿದೆ. ಸೊ ಹಾಗಾಗಿ ನಾವು ಕರ್ಜಿಕಾಯಿನ ಒಂದೊಂದಾಗೆ ಬಿಟ್ಕೊಳ್ತಾ ಬಂದೆ. ಆವಾಗ ಅದು ಎಣ್ಣೆ ಕಾದಿದ್ರಿಂದ ಆ ಎಲ್ಲ ಕರ್ಜಿಕಾಯಿ ಕೂಡ ಮೇಲ್ಗಡೆ ಉಬ್ಬಿ ಬರ್ತವೆ. ಆವಾಗ ಗೊತ್ತಾಗುತ್ತೆ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ ನಾವು ಹೈ ಫ್ಲೇಮಲ್ಲಿ ನಾವು ಯಾವುದೇ ಪದಾರ್ಥ ಕರಿಬಾರ್ದು ಅಂತ ಹೇಳಿದ್ನಲ್ಲ, ಕರ್ಜಿಕಾಯಿನೂ ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಈ ಥರ ಡಿಪ್ ಮಾಡಿ ಮಾಡಿ ಸ್ವಲ್ಪ ಮೇಲಿನ ಭಾಗನೂ ಕೂಡ ಚೆನ್ನಾಗಿ ಕರ್ಕೋಬೇಕಾಗುತ್ತೆ. ಒಂದು ಸೈಡು ಬೆಂದ ನಂತರ ಇನ್ನೊಂದು ಸೈಡ್ಗೆ ರೊಟೇಟ್ ಮಾಡ್ಕೋಬೇಕು ನಿಧಾನಕ್ಕೆ. ಅವಾಗೇನು ಅದು ಕಟ್ ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತಲ್ಲ. ಹಾಗಾಗಿ ಮೊದಲೇ ನಾವು ಫ್ರೈ ಮಾಡಬೇಕಾದ್ರೆ ಹಾಕಿದಾಗ ಅದನ್ನು ರೊಟೇಟ್ ಮಾಡೋಕ್ಕೆ ಹೋದರೆ ಕಟ್ ಆಗಿಬಿಡುತ್ತೆ. ಈ ಒಂದು ಕಲರ್ಗೆ ಬಂದ ನಂತರ ನಾವು ಚೆನ್ನಾಗಿ ಬೆಂದಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಬಾಣಲಿಯಿಂದ ಸೈಡಿಗೆ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಎತ್ತಿಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಈ ಮೆಥಡಲ್ಲಿ ಮಾಡೋದ್ರಿಂದ ಕರ್ಜಿಕಾಯಿ ಪರ್ಫೆಕ್ಟಾಗಿ ಬರುತ್ತೆ, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬಂದು ರೀಚ್ ಆಗುತ್ತೆ. ಈ ನೋಡಿದ್ರಲ್ಲ ಕರ್ಜಿಕಾಯಿ ಯಾವ ರೀತಿಯಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು, ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಕೊಬ್ಬರಿ, ಕಡಲೆ ಮತ್ತು ಶೇಂಗಾನ ಮಿಕ್ಸ್ ಮಾಡಿ ಮಾಡಿದ್ದೀನಲ್ಲ, ಇದೇ ರೀತಿಯಾಗಿ ಕೆಲವರು ಶೇಂಗಾ ಬೆಲ್ಲನ ಸಪ್ರೇಟಾಗಿ ಮಾಡ್ತಾರೆ, ಕೊಬ್ಬರಿ ಬೆಲ್ಲನೂ ಕೂಡ ಸಪ್ರೇಟಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ಶೇಂಗಾ ಮತ್ತು ಕೊಬ್ಬರಿ ಏನನ್ನೂ ಹಾಕದೆ ಕಡಲೆ ಮತ್ತು ಬೆಲ್ಲ ಮಾತ್ರ ಫಿಲ್ ಮಾಡಿ ಮಾಡ್ತಾರೆ. ಅದೇ ರೀತಿ ಎಳ್ಳಿನ ಕರ್ಜಿಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವ ರೀತಿಯ ಕರ್ಜಿಕಾಯಿ ಅದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.